ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಕಂಟಿನ್ಯೂಷನ್ ಆಫ್ ದ GTTC ಕ್ಲಾಸಸ್. ಈಗ ಆಲ್ರೆಡಿ ನಾನು ಒಂದು 7 ಕ್ಲಾಸಸ್ ಮಾಡಿದ್ದೀನಿ ಆ್ಯಂಡ್ ಇದು 8ನೇ ಕ್ಲಾಸ್ ಆಗಿರುತ್ತೆ. ಆ್ಯಂಡ್ ಈ ಎಕ್ಸಾಮ್ಗೆ ನಿಮಗೆ ಬೇಕಾಗಿರೋ ಮೈನ್ ಪೇಪರ್ ಬಂದ್ಬಿಟ್ಟು ಟೆಕ್ನಿಕಲ್ ಪೇಪರ್, ಸ್ಪೆಷಲಿ ಫಾರ್ ಇಂಜಿನಿಯರಿಂಗ್, ಡಿಪ್ಲೊಮಾ ಆ್ಯಂಡ್ ITI ಸ್ಟೂಡೆಂಟ್ಸ್ಗೆ ನೀವು ಹಾಕ್ತಿರೋಂಥ ಅಪ್ಲಿಕೇಶನ್ಸ್ಗೆ ನೀವು ಪ್ರಿಪೇರ್ ಮಾಡಬೇಕಿರೋದು ಟೆಕ್ನಿಕಲ್ ಪೇಪರ್. ಸೊ ಈ ಟೆಕ್ನಿಕಲ್ ಪೇಪರ್ ರಿಲೇಟೆಡಲ್ಲಿ ನಾನು ಇವತ್ತು ನಿಮಗೆ ಒಂದು ಮೆಕಾಟ್ರಾನಿಕ್ಸ್ ಆಗಿರ್ಬೋದು, EC ಆಗಿರ್ಬೋದು, ಟ್ರಿಪಲ್ ಎ ಆಗಿರ್ಬೋದು, ಇವರೆಲ್ಲರಿಗೆ ಕೋರ್ಸ್ ಸಹ ಅವೈಲಬಲ್ ಇದೆ. ದ ಕೋರ್ಸ್ ಈಸ್ ಅವೈಲೇಬಲ್. ಓಕೆ, ಕಂಪ್ಲೀಟ್ ಫುಲ್ ಫ್ಲೆಡ್ಜ್ಡ್ ಕೋರ್ಸ್ ಆಸ್ ಪರ್ ದ ಸಿಲೆಬಸ್ ಅವೈಲೇಬಲ್ ಇರುತ್ತೆ. ನಿಮಗೆ ಬೇಕಿದ್ರೆ ನೀವು ಈ ನಂಬರ್ ಕರೆ ಮಾಡ್ಬೋದು. ಓಕೆ, ಈ ನಂಬರ್ ಕರೆ ಮಾಡಿ. ಆ್ಯಂಡ್ ಮೆಕಾಟ್ರಾನಿಕ್ಸ್ ಇರ್ಬೋದು, EC ಇರ್ಬೋದು ಹಾಗೂ ಟ್ರಿಪಲ್ ಎ ಇರ್ಬೋದು, ಇವು ಮೂರಕ್ಕೆ ಅವೈಲೇಬಲ್ ಇದೆ. ಡಿಪ್ಲೊಮಾ ಆಸ್ ವೆಲ್ ಆಸ್ ಫಾರ್ ದ ಮಾಸ್ಟರ್ಸ್ ಆ್ಯಂಡ್ ITI ಹೋಲ್ಡರ್ಸ್. ಓಕೆ, ಸೊ ನಾವು ಇವತ್ತಿನ ಕ್ಲಾಸ್ನ ಮುಂದುವರ್ಸೋಣ ಅಂತ. ಇವತ್ತು ನಾವು 35ನೇ ಕ್ವಶನಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ ಗೆಳೆಯರೆ. 36th ಕ್ವಶನಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ, ದ ಕ್ವಶನರಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ, 2 ರೆಜಿಸ್ಟರ್ಸ್ ಇದಾವೆ. ಯಾವುದು? 2 ರೆಜಿಸ್ಟರ್ಸ್ ಆಫ್ 2 ohm and 3 ohm ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ A and B. ಓಕೆ, ಇಲ್ಲಿ ಫುಲ್ ಸ್ಟಾಪ್ ಇದೆ. ಈ ಸೆಂಟೆನ್ಸ್ ತನಕ ಓದಿ ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು. 2 ರೆಜಿಸ್ಟರ್ಸ್ ಇದಾವೆ. ಏನು? 2 ohms ಇಂದೊಂದು, 3 ohms ಒಂದು. ಈ ಎರಡು ರೆಜಿಸ್ಟರ್ಸ್ ಹೇಗೆ ಕನೆಕ್ಟೆಡ್ ಇದೆ? ಸೀರೀಸ್ ಅಲ್ಲಿ ಕನೆಕ್ಟೆಡ್ ಇದೆ ಬಿಟ್ವೀನ್ ದ 2 ಪಾಯಿಂಟ್ಸ್ A and B. ಈ ಪಾಯಿಂಟ್ ಕ್ಲಿಯರ್ ಇದನ್ನ ನಾವು ಇಲ್ಲಿ ಹಾಕೊಳ್ಳೋಣ, ಸರ್ಕ್ಯೂಟ್ ಹಾಕೋಣ. ಗಿವನ್ ಡಾಟಾ. ಓಕೆ, ಯಾವಾಗಲೇ ಆಗಲಿ ಫಸ್ಟ್ ಗಿವನ್ ಡಾಟಾನ ಬರ್ಕೊಳ್ಳಿ. 2 ರೆಜಿಸ್ಟರ್ಸ್ ಕನೆಕ್ಟೆಡ್ ಬಿಟ್ವೀನ್ 2 ಪಾಯಿಂಟ್ಸ್. 2 ರೆಜಿಸ್ಟರ್ಸ್ ಹೇಗೆ ಸೀರೀಸ್ ಅಲ್ಲಿ ಕನೆಕ್ಟೆಡ್ ಇದೆ ಅಂತಂದ್ರೆ, ಒಂದು 2 ohms, ಇನ್ನೊಂದು 3 ohms. ಬಿಟ್ವೀನ್ ದ 2 ಪಾಯಿಂಟ್ಸ್ ಯಾವುದು? ಒಂದು A, ಇನ್ನೊಂದು B. 2 ರೆಜಿಸ್ಟರ್. ಎ ಥರ್ಡ್ ರೆಜಿಸ್ಟರ್ ಆಫ್ 5 ohms is also connected between the same points. ಇನ್ನೊಂದು ರೆಜಿಸ್ಟರ್ ಇದೆ, ಅದನ್ನು ಸಹ ಒಂದು ಥರ್ಡ್ ರೆಜಿಸ್ಟರ್ ಅಂತ ಟ್ರೀಟ್ ಮಾಡಿಕೊಂಡು ಅದನ್ನು ಇವೆರಡು ಪಾಯಿಂಟ್ ನಡುವೆ ಕನೆಕ್ಟೆಡ್ ಇದೆ. ಇದರ ರೆಸಿಸ್ಟೆನ್ಸ್ ಎಷ್ಟು? 5 ohms. ಈಗ when A and B are connected to terminals of a battery, when A and B are connected to terminals of a battery, are connected to terminals of a battery. ಓಕೆ, A and B ಎರಡು ಪಾಯಿಂಟ್ ಟರ್ಮಿನಲ್ಸ್ ಆಫ್ ಬ್ಯಾಟ್ರಿ ಕನೆಕ್ಟೆಡ್ ಇದೆ. ಪವರ್ ಡಿಸಿಪೇಟೆಡ್ ಇನ್ ದ 5 ohm ರೆಜಿಸ್ಟರ್ ಈಸ್ 10 ವ್ಯಾಟ್ಸ್ ಅಂತ ಹೇಳ್ತಿದೆ. ನೋಡಿ, ಈ ರೆಜಿಸ್ಟರ್ ಹತ್ರ ಪವರ್ ಡಿಸಿಪೇಟೆಡ್ ಎಷ್ಟು? ಈ ರೆಜಿಸ್ಟರ್ ಹತ್ರ ಪವರ್ ಡಿಸಿಪೇಟೆಡ್ ಅಟ್ 5 ohm ರೆಜಿಸ್ಟರ್ ಬಂದ್ಬಿಟ್ಟು ಎಷ್ಟು? 10 ವ್ಯಾಟ್ಸ್. ಓಕೆ, ಅಂಡ್ ದ ಪವರ್ ಡಿಸಿಪೇಟೆಡ್ ಇನ್ 2 ohm ರೆಜಿಸ್ಟರ್ ಎಷ್ಟು? ಈ 2 ohm ರೆಜಿಸ್ಟರ್ ಹತ್ರ ಬರುವಂತಹ ಪವರ್ ಎಷ್ಟು ಅಂತ ಕೇಳ್ತಿದ್ದಾರೆ ಗೆಳೆಯರೆ. ಓಕೆ, ಇದನ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ನಮಗೇನ್ ಬೇಕು? ಯಾವುದೇ ಒಂದು ಪವರ್ ಡಿಸಿಪೇಟೆಡ್ ನಾವು ಕಂಡುಹಿಡಬೇಕು ಅಂತಂದ್ರೆ ನಮಗೇನ್ ಬೇಕು? ಫಸ್ಟ್ ಅಲ್ಲಿ ವೋಲ್ಟೇಜ್ ಬೇಕು ಹಾಗೂ ಕರೆಂಟ್ ಬೇಕು. ಓಕೆ, P ಫಾರ್ಮುಲಾ ಏನು? P ಈಕ್ವಲ್ಸ್ ಟು V ಇಂಟು I. ಓಕೆ, P ಈಕ್ವಲ್ಸ್ ಟು V ಇಂಟು I ಒಂದು, ಅಥವಾ P ಈಕ್ವಲ್ಸ್ ಟು V ಸ್ಕ್ವೇರ್ ಬೈ R ಇದು ಒಂದು, ಅಥವಾ P ಈಕ್ವಲ್ಸ್ ಟು I ಸ್ಕ್ವೇರ್ ಇಂಟು R. ಈ ಮೂರಲ್ಲಿ ಯಾವುದು ಸಹ ನಮಗೆ ಪ್ಯಾರಾಮೀಟರ್ಸ್ ಈಕ್ವಲ್ ಆಗುತ್ತೆ, ಆ ಪ್ಯಾರಾಮೀಟರ್ಸ್ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ 2 ohm ರೆಜಿಸ್ಟರ್ ಹತ್ರ ನೀವು ಪವರ್ನ ಕಂಡುಹಿಡಿಬೇಕು ಅಂತಂದ್ರೆ ರೆಜಿಸ್ಟರ್ ಇದೆ, ವೋಲ್ಟೇಜ್ ಆದ್ರೂ ಬೇಕು ಅಥವಾ ಕರೆಂಟ್ ಆದ್ರೂ ಬೇಕು. ಯಾವ್ದು ಈಸಿ ನಮಗೆ ಫೈಂಡ್ ಔಟ್ ಮಾಡಕ್ಕೆ? ವೋಲ್ಟೇಜ್. ಹೇಗೆ ವೋಲ್ಟೇಜ್? ಇವಾಗ ನೋಡಿ, ಈ ಪಾಯಿಂಟ್ ಬಿಟ್ವೀನ್ A ಅಂಡ್ B ನಮಗೆ ವೋಲ್ಟ್ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದಾರೆ ಅಂತ ಹೇಳಿದ್ದಾರೆ, ಬಟ್ ಅದ್ರ ಸೋರ್ಸ್ ವ್ಯಾಲ್ಯೂ ಹೇಳಿಲ್ಲ. ಸೋರ್ಸ್ ವ್ಯಾಲ್ಯೂ ಈಸ್ ಕ್ವಶನ್ ಮಾರ್ಕ್. ಕರೆಕ್ಟಾ? ಸೋರ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡೋಣ, ಇಲ್ಲಿ ಪವರ್ ಸ್ಟೋರ್ಡ್ ಅಟ್ 5 ohm ರೆಜಿಸ್ಟರ್ ಎಷ್ಟು? 10 ವ್ಯಾಟ್ಸ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಓಕೆ, ಪವರ್ ಸ್ಟೋರ್ಡ್ ಅಟ್ 10 ವ್ಯಾಟ್ಸ್ ಇಸ್ 5 ohms. 5 ohms ಇಸ್ 10 ವ್ಯಾಟ್ಸ್ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನ ತಗೊಂಡ್ರೆ P ಇಸ್ ಈಕ್ವಲ್ಸ್ ಟು ನಮ್ಗೆ ಏನ್ ಬೇಕು? ರೆಜಿಸ್ಟರ್ ಗೊತ್ತಿದೆ ಅಂಡ್ ಪವರ್ ಗೊತ್ತಿದೆ, ವೋಲ್ಟೇಜ್ ಬೇಕು. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, P ಈಕ್ವಲ್ಸ್ ಟು V ಸ್ಕ್ವೇರ್ ಬೈ R ಫಾರ್ಮುಲಾ ಯೂಸ್ ಮಾಡೋಣ. V ಸ್ಕ್ವೇರ್ ನ ಹಾಗೆ ಇಟ್ಕೊಳ್ಳಿ, P ಇಂಟು R ಅಂತ ತಗೊಳ್ಳಿ. ಆಗೇನಾಗುತ್ತೆ? 10 ಇಂಟು 5 ohms is nothing but how much? 50 watts. 50 volts, ಸಾರಿ, ಇದೇನು 50 volts, ಅದು V ಸ್ಕ್ವೇರ್. ಅದೇ ನಿಮಗೆ V ಅಂತ ಬಂದಾಗ ಎಷ್ಟು ಬರುತ್ತೆ ಗೆಳೆಯರೆ? V ಅಂತ ಬಂದಾಗ ನೀವು ಇದನ್ನ
ಸ್ಕ್ವೇರ್ ರೂಟ್ ಆಫ್ 50 ಅಂತ ಬರ್ಕೋಬೇಕು. ಸೊ ಇದನ್ನ ನಾನು ಸ್ಕ್ವೇರ್ ರೂಟ್ ಆಫ್ 25 ಇಂಟು 2 ಅಂತ ಬರೆದ್ರೆ ಏನಂತ ಆಗುತ್ತೆ, 5√2 ಅಂತ ಆಗುತ್ತೆ. ಸೊ 5√2 ವೋಲ್ಟ್ಸ್ ಅಷ್ಟು ನಮಗೆ ಈಗ ವ್ಯಾಲ್ಯೂ ಬಂದಿದೆ. ಈಗ ಇಷ್ಟು ವೋಲ್ಟೇಜ್ ಗೊತ್ತಿದ್ಮೇಲೆ ನಾವೇನ್ ಮಾಡಬೇಕು, ಇವಾಗ 5√2 ವೋಲ್ಟ್ಸ್ ಏನಿದೆ ಅಲ್ಲ, ಆ ವೋಲ್ಟೇಜ್ ಈಸ್ ಕನೆಕ್ಟೆಡ್ ಅಟ್ ಈ ಪಾಯಿಂಟ್ಸ್ ಹತ್ರನೂ ಸಹ ಅದೇ ವೋಲ್ಟೇಜ್ ಇರುತ್ತೆ. ಅಂದ್ರೆ 2 ಓಮ್ಸ್ ಹಾಗೂ 3 ಓಮ್ಸ್ಗೂ ಸಹ 5√2 ವೋಲ್ಟ್ಸೇ ಕನೆಕ್ಟೆಡ್ ಇದೆ. ಅಂದ್ರೆ ನಾವು ಬೈ ಯೂಸಿಂಗ್ ವೋಲ್ಟೇಜ್ ಡಿವೈಡರ್ ರೂಲ್ ಯೂಸ್ ಮಾಡಿದ್ರೆ ವೋಲ್ಟೇಜ್ ಅಕ್ರಾಸ್ 2 ಓಮ್ ರೆಸಿಸ್ಟರ್ ಈಸ್ ಟೋಟಲ್ ವೋಲ್ಟೇಜ್ ಎಷ್ಟು 5√2 ಇಂಟು this particular resistance value 2 ohms divided by sum of both. ಮಾಡಿದ್ರೆ ನಿಮಗೆ ವೋಲ್ಟೇಜ್ ಅಕ್ರಾಸ್ 2 ohms ಬಂದ್ಬಿಡುತ್ತೆ. ಏನದು 5 2 ಜಾ 10√2 ಡಿವೈಡೆಡ್ ಬೈ 5 1 ಜಾ 5 2 ಜಾ, ಸೊ ಏನು 2√2 ವೋಲ್ಟ್ಸ್ ಈಸ್ ಅವೈಲೇಬಲ್ ಅಟ್ ಯಾವ್ದು, ಅಟ್ 2 ohms. ಈಗ ನಮಗೆ ವೋಲ್ಟೇಜ್ ಎಲ್ಲ ಬೇಕಿರೋದು ಪವರ್ ಅಟ್ 2 ohms ಬಂದ್ಬಿಟ್ಟು ಎಷ್ಟು, ಪವರ್ ಅಟ್ 2 ohms ರೆಸಿಸ್ಟರ್ ಈಸ್ ಗಿವನ್ ಬೈ ಏನು, ನೀವೇನಂತ ಹಾಕ್ಬೋದು, v²/r ಅಂತಾನೆ ತಗೊಳ್ಳಿ, ಯಾಕಂದ್ರೆ ನಮ್ಗೆ ವೋಲ್ಟೇಜ್ ಗೊತ್ತಿದೆ. ಸೊ v² ಅಂದ್ರೆ ಎಷ್ಟು, ಈ 2√2² ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ r ಎಷ್ಟು, ರೆಸಿಸ್ಟೆನ್ಸ್ ಎಷ್ಟು 2 ohms. ಇದನ್ನ ತಗೊಂಡ್ರೆ ನೋಡಿ ಗೆಳೆಯರೆ, 2² ಈಸ್ ಎಷ್ಟು, 2² ಈಸ್ 4. ಇವಾಗ √2 ನ ಹೋಲ್ ಸ್ಕ್ವೇರ್ ಮಾಡಿದ್ರೆ ರೂಟ್ ಅಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಅವಾಗ 2 ಉಳಿಯುತ್ತೆ, ಡಿವೈಡೆಡ್ ಬೈ 2 and 2 ಕ್ಯಾನ್ಸಲ್ ಆದ್ರೆ ಎಷ್ಟು, 4 ವ್ಯಾಟ್ಸ್. ಅಂದ್ರೆ ಏನ್ ಮೀನಿಂಗು, ಈಗ ನಮ್ಗೆ ಈ ಸರ್ಕ್ಯೂಟ್ ಅಲ್ಲಿ ನಾವು 3 ಲೋಡ್ಸ್ ನ ಕನೆಕ್ಟ್ ಮಾಡಿದ್ವಿ. 2 ಲೋಡ್ ಸೀರೀಸ್ ಅಲ್ಲಿ ಇದೆ, ಒಂದು ಲೋಡ್ 5 ohms. ಆ ಲೋಡ್ ಹತ್ರ ನಮಗೆ ಪವರ್ ವ್ಯಾಟೇಜ್ 10 ವ್ಯಾಟ್ಸ್ ಇದೆ ಅಂತಂದ್ರೆ ನಮಗೆ ವೋಲ್ಟೇಜ್ ನ ನಾವು ಕಂಡುಹಿಡಿಬಹುದು. ಆ ವೋಲ್ಟೇಜ್ ನ ನಾವು ಹೇಗೆ ಕಂಡುಹಿಡಿದಿವಿ ಅಂತಂದ್ರೆ ಬೈ ಯೂಸಿಂಗ್ ದ ಫಾರ್ಮುಲಾ, ಓಮ್ಸ್ ಲಾದು ರಿಲೇಷನ್ಸ್ ಅಲ್ಲಿ ಫಾರ್ಮುಲಾ ಯೂಸ್ ಮಾಡಿದೆ, v²/r ಯೂಸ್ ಮಾಡ್ಕೊಂಡು ನಾವೇನ್ ಮಾಡಿದ್ವಿ, v² ನ ಫೈಂಡ್ ಔಟ್ ಮಾಡಿದ್ವಿ, ಅಥವಾ v ನ ಫೈಂಡ್ ಔಟ್ ಮಾಡಿದ್ವಿ. ಅದೆಷ್ಟು 5√2 ಅಂತ ಬಂತು. ಈ 5√2 ವೋಲ್ಟ್ಸ್ ನ ಯೂಸ್ ಮಾಡ್ಕೊಂಡು ನಾವು ವೋಲ್ಟೇಜ್ ಡಿವೈಡರ್ ರೂಲ್ ಅಕ್ರಾಸ್ ಈ 2 ಲೋಡ್ಸ್ ಅಲ್ಲಿ ಹಾಕಿದ್ರೆ ನಮ್ಗೆ ಟೋಟಲ್ ವೋಲ್ಟೇಜ್ ಇಸ್ 5√2 ಇಂಟು √2 2 ohms ಡಿವೈಡೆಡ್ ಬೈ ಸಮ್ ಆಫ್ ಬೋತ್ ಮಾಡಿದೆ, ವೋಲ್ಟೇಜ್ ಅಕ್ರಾಸ್ ನಮಗೆ ಈ 2 ohms ಅಕ್ರಾಸ್ ವೋಲ್ಟೇಜ್ ಎಷ್ಟು ಅಂತ ಬರುತ್ತೆ. ಯಾಕಂದ್ರೆ ಸೀರೀಸ್ ಅಲ್ಲಿ ಏನಾಗುತ್ತೆ, ವೋಲ್ಟೇಜ್ ಡಿವೈಡ್ ಆಗುತ್ತೆ. ಓಕೆ, ವೋಲ್ಟೇಜ್ ಡಿವೈಡ್ ಆಗುತ್ತೆ. ಆದ ಕಾರಣದಿಂದ ಇಲ್ಲಿ ಬರುವಂತಹ ವೋಲ್ಟೇಜ್ ಎಷ್ಟು, 2√2 ವೋಲ್ಟ್ಸ್. ಆ 2√2 ವೋಲ್ಟ್ಸ್ಗೆ ನಮಗೆ ಇಷ್ಟು 2 ohmsಗೆ ಪವರ್ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂತಂದ್ರೆ 4 ವ್ಯಾಟ್ಸ್ ಅಷ್ಟು ಪವರ್ ಕನ್ಸ್ಯೂಮ್ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ 4 ವ್ಯಾಟ್ಸ್. ಸೊ ಗೈಸ್, ಹೋಪ್ ದಿಸ್ ಕ್ವಶನ್ ಇಸ್ ವೆರಿ ಕ್ಲಿಯರ್. ಇದೇ ತರ ಕ್ವಶನ್ ಇದ್ರೆ ಸ್ವಲ್ಪ ಕನ್ಫ್ಯೂಸ್ ಮಾಡೋ ತರ ಕೊಡ್ತಾರೆ, ನೀವು ಕನ್ಫ್ಯೂಸ್ ಆಗಬೇಡಿ. ಫಸ್ಟ್ ಸರ್ಕ್ಯೂಟ್ ನ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಇವು 3 ರಿಲೇಷನ್ ಯೂಸ್ ಮಾಡ್ಬಿಟ್ಟು ನೀವು ಸಾಲ್ವ್ ಮಾಡಬಹುದು ಗೆಳೆಯರಿ. ಯಾರೇ ಆಗ್ಲಿ ಇವು 3 ರಿಲೇಷನ್ಸ್ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ನೀವು ಒಂದು ರೆಸಿಸ್ಟರ್ಸ್, ಒಂದು ಪವರ್ ವ್ಯಾಟೇಜ್ ಇರ್ಬೋದು, ಯಾವುದೇ ಇರ್ಬೋದು, ಒಂದು ವೋಲ್ಟೇಜ್ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಒಂದು ರೆಸಿಸ್ಟೆನ್ಸ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಈ 4 ಪ್ಯಾರಾಮೀಟರ್ ಅಲ್ಲಿ ಯಾವ ಪ್ಯಾರಾಮೀಟರ್ ಆದ್ರೂ ನೀವು ಫೈಂಡ್ ಔಟ್ ಮಾಡಬಹುದು ಗೆಳೆಯರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, which one of the following elements is extracted commercially by the electrolysis of an aqueous solution of one of its compound? ಒಂದು aqueous solution ಅಲ್ಲಿ ಬರಂತಹ ಒಂದು aqueous solution ಅಲ್ಲಿ ನಾವು ಎಲೆಕ್ಟ್ರೋಲೈಸಿಸ್ ಮಾಡಿದ್ರೆ, ಓಕೆ, ಎಲೆಕ್ಟ್ರೋಲೈಸಿಸ್ ಮಾಡಿದೆ. ಎಲೆಕ್ಟ್ರೋಲೈಸಿಸ್ ಅಂದ್ರೆ ಏನು, ಒಂದು ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಒಂದು ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಇದಕ್ಕೆ ನಾವು ಒಂದು ಪವರ್ ಸೋರ್ಸ್ ಬ್ಯಾಟ್ರಿ ಕೊಟ್ಟಿದೀವಿ ಅಂತಂದ್ರೆ ಏನಾಗುತ್ತೆ, ಪವರ್ ಸೋರ್ಸ್ ಬ್ಯಾಟ್ರಿ ಕೊಟ್ಟಿದೀವಿ ಅಂತಂದ್ರೆ ನಮಗೆ ಏನಾಗುತ್ತೆ, ಈ ಸೊಲ್ಯೂಷನ್ ಇಂದ ಹೊರಗಡೆ ಬರೋದು ಸ್ಟಾರ್ಟ್ ಆಗುತ್ತೆ. ಈ ಸೊಲ್ಯೂಷನ್ ಇಂದ ಹೊರಗಡೆ ಚಾರ್ಜಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಚಾರ್ಜಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಸಾರಿ, ಹೀಗೆ ಪಾಸಿಟಿವ್ ಟು ನೆಗೆಟಿವ್, ಕರೆಕ್ಟ್, ಹೀಗೆ. ಓಕೆ, ಒಂದು ಕರೆಂಟ್ ಫ್ಲೋ ಆಗೋದು ಸ್ಟಾರ್ಟ್ ಆಗುತ್ತೆ. ಹೀಗೆ ಸ್ಟಾರ್ಟ್ ಆಗಬೇಕಾಯ್ತಾಗ ನಮಗೆ ಸೊಲ್ಯೂಷನ್ ಇಂದ ಎಕ್ಸ್ಟ್ರಾಕ್ಟ್ ಆಗುವಂತಹ ಕಮರ್ಷಿಯಲ್ ಎಲಿಮೆಂಟ್ ಯಾವುದು, ಈ ಸೊಲ್ಯೂಷನ್ ಇಂದ ಎಕ್ಸ್ಟ್ರಾಕ್ಟ್ ಆಗುವಂತಹ ಕಮರ್ಷಿಯಲ್ ಎಲಿಮೆಂಟ್ ಯಾವುದು ಅಂತಂದ್ರೆ ಸೋಡಿಯಂ ಎಕ್ಸ್ಟ್ರಾಕ್ಟ್ ಮಾಡ್ತೀವಾ? ನೋ, ಸೋಡಿಯಂನ ನಾವು ಸಪರೇಟ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಲ್ಲ, ಅಲ್ಯೂಮಿನಿಯಂನ ಎಕ್ಸ್ಟ್ರಾಕ್ಟ್ ಮಾಡಲ್ಲ, ಬ್ರೋಮೈನ್ ನ ಎಕ್ಸ್ಟ್ರಾಕ್ಟ್ ಮಾಡಲ್ಲ. ವಿ ಎಕ್ಸ್ಟ್ರಾಕ್ಟ್ ಓನ್ಲಿ ಕ್ಲೋರೈನ್. ಕ್ಲೋರೈನ್ ನ ನಾವು ಒಂದು ಸೊಲ್ಯೂಷನ್, ಎಕ್ವೇಸ್ ಸೊಲ್ಯೂಷನ್ ಇಂದ
ಕಾಂಪೌಂಡ್ ಇಂದ ಒಂದು ಎಲಿಮೆಂಟ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ದಟ್ ಈಸ್ ಕ್ಲೋರೈನ್. ಓಕೆ, ಅಲ್ಯೂಮಿನಿಯಮು ನಾವು ಪ್ರಾಸೆಸ್ ಮಾಡ್ತೀವಿ, ಅದು ನಾವು ಪ್ರಾಸೆಸ್ ನ ಕರೆಯೋದು ಆನೋಡ್ ಕ್ಯಾಥೋಡ್ ಪ್ರಾಸೆಸ್ ಅಂತ ಕರಿತೀವಿ. ಅದು ಒಂದು ಇಟ್ ಈಸ್ ನಾಟ್ ಎಲೆಕ್ಟ್ರೋಲೈಸಿಸ್ ಪ್ರಾಸೆಸ್, ಇಟ್ ಈಸ್ ಸ್ಮೆಲ್ಟಿಂಗ್ ಪ್ರಾಸೆಸ್. ಏನು SMELTING ಸ್ಮೆಲ್ಟಿಂಗ್ ಪ್ರಾಸೆಸ್. ಸೋಡಿಯಂ ಸಹ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೋಡಿಯಂ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಲ್ಲ, ಅದು ಜಸ್ಟ್ ಒಂದು ಎಲಿಮೆಂಟ್ ಒಂದು ಕ್ಯಾಥೋಡ್ ಆರ್ ಆನೋಡ್ ಕ್ಯಾಥೋಡ್ಸ್ಗೆ ಅಟ್ರಾಕ್ಟ್ ಆಗುತ್ತೆ. ದಟ್ ಈಸ್ ಆಲ್ಸೋ ಬೈ ದ ಎಲೆಕ್ಟ್ರೋಲೈಸಿಸ್ ಪ್ರಾಸೆಸ್. ಬ್ರೋಮೈನ್ ನಾಟ್ ಪಾಸಿಬಲ್. ಅಂಡ್ ಕ್ಲೋರೈನ್ ವೆರಿ ಇಂಪಾರ್ಟೆಂಟ್, ವಿ ಎಕ್ಸ್ಟ್ರಾಕ್ಟ್ ದ ಕ್ಲೋರೈನ್. ಓಕೆ, ನೆಕ್ಸ್ಟ್ ಕ್ವಶನ್. ಈಗ ದ IC ಈಸ್ ಮೇಡ್ ಅಪ್ ಆಫ್ ಡ್ಯಾಶ್ ಮೆಟೀರಿಯಲ್ ವಿಚ್ ಆರ್ ಯೂಸ್ಡ್ ಇನ್ ಕಂಪ್ಯೂಟರ್ಸ್. IC ಅಂತಂದೇನು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. IC ಅಂದ್ರೆ ಏನು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಲ್ಲಿ ನಾವು ಯಾವ್ದ್ರಿಂದ ಮಾಡಿರ್ತೀವಿ ಅಂದ್ರೆ ಸಿಲಿಕಾನ್ ಇಂದ ಮಾಡಿರ್ತೀವಿ ಗೆಳೆಯರೆ. ಸಿಲಿಕಾನ್ ಅದು ಇಟ್ಸ್ ಎ ಜೆಲ್. ಓಕೆ, ಅದು ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಕ್ರೋಮಿಯಂ ಅನ್ನೋದು ನಾವು ನೈಕ್ರೋಮ್ ಮೆಟೀರಿಯಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಇಟ್ ಇಸ್ ಅನ್ ಅಲಾಯ್ಗೆ ಯೂಸ್ ಮಾಡ್ತೀವಿ. ಐರನ್ ಆಕ್ಸೈಡ್ ಅನ್ನೋದು ನೀವು ಐರನ್ ಎಕ್ಸ್ಟ್ರಾಕ್ಟ್ ಮಾಡಬೇಕಾದಾಗ ಐರನ್ ಆಕ್ಸೈಡ್ ಅಂತ, ಐರನ್ ವೆನ್ ಇಟ್ಸ್ ರಿಯಾಕ್ಟ್ಸ್ ವಿತ್ ಐರನ್ ಯಾವಾಗ ನಮಗೆ ರಿಯಾಕ್ಟ್ ಆಗುತ್ತೆ ವಿತ್ ಆಕ್ಸಿಜನ್, ಆಗ ನಮಗೆ ಈ ಐರನ್ ಆಕ್ಸೈಡ್ ಅಂತ ಬರುತ್ತೆ. ಓಕೆ, ಸೊ ಸಿಲಿಕಾನ್ ಇಂದ ನಾವು ಆಕ್ಚುಲ್ ಆಗಿ ಐಸಿಸ್ ನ ಕ್ರಿಯೇಟ್ ಮಾಡೋದು. ಅಂಡ್ ನೆಕ್ಸ್ಟ್ ಈಸ್ ದ ಎಲಿಮೆಂಟ್ ಇನ್ ಅನ್ ಎಲೆಕ್ಟ್ರಿಕ್ ಸ್ಟವ್ ಈಸ್ ಮೇಡ್ ಅಪ್ ಆಫ್ ಯಾವುದು? ಎಲೆಕ್ಟ್ರಿಕ್ ಸ್ಟವ್ ಅಂತಂದ್ರೆ ಒಂಥರ ಹೀಟರ್ ಗೈಸ್. ಹೀಟ್ ಆಗಕ್ಕೆ ವಿತ್ಸ್ಟ್ಯಾಂಡ್ ಮಾಡೋಂಥ ಪ್ರಾಪರ್ಟಿ ಯಾವುದು? ಒಂದು ಟೆಂಪರೇಚರು, ಒಂದು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರಬೇಕು, ಹಾಗೂ ಅದರ ಪ್ರಾಪರ್ಟಿ ಹೇಗಿರ್ಬೇಕಂತಂದ್ರೆ ರಿಜಿಡ್ ಆಗಿರಬೇಕು. ಅಂಡ್ ಆ ಮೆಟೀರಿಯಲ್ ರೆಸಿಸ್ಟಿವಿಟಿ ಆಗಿರಬೇಕು. ಓಕೆ, ಹೈ ಇನ್ ರೆಸಿಸ್ಟಿವಿಟಿ ಅಂಡ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಇರಬೇಕು, ಹೀಟ್ ಆಗಿರ್ಬೇಕು. ಓಕೆ, ಅಂಡ್ ಆಲ್ಸೋ ಗುಡ್ ಕಂಡಕ್ಟರ್ ಆಫ್ ನಾಟ್ ದಟ್ ಮಚ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ಒನ್ ಲೆವೆಲ್ ಆಫ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇದ್ರೆ ಸಾಕು. ಅದು ಯಾವ್ದು ಅಂತಂದ್ರೆ ನೈಕ್ರೋಮ್. ಕಾಪರ್ ಬರಲ್ಲ, ಪ್ಲಾಟಿನಮ್ ಬರಲ್ಲ, ಟಂಗ್ಸ್ಟನ್ ಬರಲ್ಲ. ಟಂಗ್ಸ್ಟನ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಬಲ್ಬ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಪ್ಲಾಟಿನಮ್ ನಾವು ಆಕ್ಚುಲಿ ಯೂಸ್ ಮಾಡೋದು RTDs ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಅಂಡ್ ಕಾಪರ್ ಯೂಸ್ ಮಾಡೋದು ಎಲ್ಲ ವೈರ್ಸ್ ನಾವು ಈ ಮಧ್ಯೆ ಯೂಸ್ ಮಾಡೋದೆಲ್ಲ ಕಾಪರ್. ಓಕೆ, ಎಲ್ಲ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ಗೆ. ದ ಎಕ್ಸಾಂಪಲ್ ಆಫ್ ಎ ಓಮಿಕ್ ರೆಸಿಸ್ಟೆನ್ಸ್ ಅಂತಂದ್ರೆ ರೆಸಿಸ್ಟೆನ್ಸ್ ಹತ್ರ ರಿಯಾಕ್ಟ್ ಆಗದೇ ಇರೋಂತಹ ಎಲಿಮೆಂಟ್. ಕಾಪರ್ ವೈರ್ ಇಟ್ಸ್ ಎ ರೆಸಿಸ್ಟಿವ್ ಎಲಿಮೆಂಟ್. ಕಾಪರ್ ಬನ್ ರೆಸಿಸ್ಟೆನ್ಸ್ ಹೆಸರಲ್ಲೇ ಇದೆ. ಟಂಗ್ಸ್ಟನ್ ವೈರ್ ಇಸ್ ಆಲ್ಸೋ ರೆಸಿಸ್ಟಿವ್ ಡಿಪೆಂಡೆಂಟ್ ಎಲಿಮೆಂಟ್. ಸೊ ನಾನ್-ಓಮಿಕ್ ರೆಸಿಸ್ಟೆನ್ಸ್ ಯಾವುದು ಅಂತಂದ್ರೆ ಇಟ್ಸ್ ಎ ಡಯೋಡ್. ಓಕೆ, ಡಯೋಡ್ ಈಸ್ ಎ ನಾನ್-ಓಮಿಕ್ ರೆಸಿಸ್ಟೆನ್ಸ್ ಗೆಳೆಯರ್. ಓಕೆ, ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ಚಾನಲ್ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಇದೇ ತರ ನಾನು ಇನ್ನೂ ಕಪಲ್ ಆಫ್ ವಿಡಿಯೋಸ್, ಹಲವಾರು ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ಓಕೆ, ಸೊ ದಟ್ ಅಂಡ್ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಪ್ರತಿ ಅಪ್ಡೇಟು ಸಹ ಗೊತ್ತಾಗ್ತಿರುತ್ತೆ. ಈ ವಿಡಿಯೋ ನಾನು ಮಾಡಿರೋದು ಲೈಕ್ ಆದರೆ ಲೈಕ್ ಮಾಡಿ, ಹಾಗೂ ಕಮೆಂಟ್ ಮಾಡ್ಬೇಕನ್ಸಿದ್ರೆ ಯಾವುದನ್ನ ನಿಮಗೆ ಕಂಟೆಂಟಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ ಗೆಳೆಯರೆ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಎಲ್ಲರೂ ಸಹ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಲಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಇನ್ನು ಏನಾದರೂ ಕೋರ್ಸ್ ಬಗ್ಗೆ ನಿಮ್ಗೆ ಏನಾದರೂ ಬೇಕಿದ್ರೆ ನಾನು ಕೋರ್ಸ್ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಕೋರ್ಸ್ ರೆಡಿ ಇದೆ. ಮೆಕಾಟ್ರಾನಿಕ್ಸ್ ECE ಹಾಗೂ EEE ಅವ್ರಿಗೆ ರೆಡಿ ಮೆಟೀರಿಯಲ್ ಅವೈಲೇಬಲ್ ಇದೆ. ಓಕೆ, ಸೊ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ. ಓಕೆ, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.